ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ. ಇವತ್ತಿನ ದಿನ ನಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈಗಾಗಲೇ ಏನೊಂದು ಕೆಸೆಟ್ ಅಂತಕ್ಕಂಥದ್ದು ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆಯನ್ನು ನಡೆಸಲಾಗಿತ್ತು. ವಿಷಯಕ್ಕೆ ಸಂಬಂಧಿಸಿದಂತೆ ಅರ್ಹತಾ ಪರೀಕ್ಷಾ ಪ್ರಾಧಿಕಾರ ನಡೆಸಿರ್ತಕ್ಕಂಥ ಕೆಸೆಟ್ಗೆ ಅನುಗುಣವಾಗಿ ಈಗಾಗಲೇ ಅನೇಕ ಗೊಂದಲಗಳನ್ನು ಕೂಡ ಕೆ ಎ ಅಂತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಆಗಿರುವಂಥದ್ದು. ಅದೆಲ್ಲದರ ಒಂದು ಕಾರಣಗಳಿಂದಾಗಿ ಅನೇಕ ಮುಖಂಡರು ಕೂಡ ಕೆ ಎ ಬೆಂಗಳೂರಿಗೆ ನಿರ್ದೇಶಕರಿಗೆ ಭೇಟಿಯಾಗಿ ಹಲವಾರು ಮುಖಂಡರು ಹಲವಾರು ವಿದ್ಯಾರ್ಥಿಗಳು ತಪ್ಪಾಗಿರ್ತಕ್ಕಂಥ ಎಬಿಸಿ ವರ್ಗೀಕರಣವನ್ನು ಮಾಡಿರ್ತಕ್ಕಂಥದ್ದು, ಅದರ ಕುರಿತಾಗಿ ಗೊಂದಲಗಳಿರ್ತಕ್ಕಂಥದ್ದು. ಆದ್ದರಿಂದಾಗಿ ಅವರಿಗೆ ತಿಳಿಯದೆ ಏನೊಂದು ತಪ್ಪನ್ನು ಮಾಡಿದ್ದಾರೆ. ಆ ತಪ್ಪಿಗೆ ಅನುಗುಣವಾಗಿ ಅವರು ಅದನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಅವರಿಗೆ ನೀವು ಅವಕಾಶ ಮಾಡಿಕೊಡ್ಬೇಕು ಅಂತಕ್ಕಂಥದ್ದನ್ನು ಕೆ ಎ ಬೋರ್ಡ್ಗೆ ಮನವರಿಕೆ ಮಾಡಿದಾಗ ಮುಖಂಡರಿಗೆ ಆಯಿತು ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿ ಕಳಿಸಲಾಗಿತ್ತು. ಜಂಟಿ ನಿರ್ದೇಶಕರು ಕೂಡ ಏನು ಹೇಳಿದ್ರಪ್ಪ ಅಂತಂದರೆ, ಆಯಿತು ನಾವು ABCD ವರ್ಗೀಕರಣದಲ್ಲಿ ಬರ್ತಕ್ಕಂಥ ತಪ್ಪಾಗಿರ್ತಕ್ಕಂಥ ಅವರಿಗೆ ಅವಕಾಶವನ್ನು ನೀಡ್ತೀವಿ ಆ ಕ್ಯಾಟಗರಿಯಲ್ಲಿ ಹೋಗಲಿಕ್ಕೆ ಅಂತ ಹೇಳಿದರು. ನಾವು ಮೊದಲನೇದಾಗಿ ಕೆಸೆಟ್ದಲ್ಲಿ ಬರ್ತಕ್ಕಂಥ ಮೊದಲ ಒಂದು ಸರ್ಕ್ಯುಲರ್ ಅಂತಕ್ಕಂಥ ಅಪ್ಲಿಕೇಶನ್ ಕರೆದಿತ್ತು. ಅವಾಗ ಒಂದು ಮ್ಯಾಂಡೇಟರಿಯಾಗಿ ಹೇಳಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ತಮ್ಮ ಕ್ಯಾಟಗರಿಯನ್ನು ತಪ್ಪಾದ ರೀತಿಯಲ್ಲಿ ಮೆನ್ಷನ್ ಮಾಡಿದಾಗ ತಮ್ಮನ್ನು ಕೆಸೆಟ್ ಅರ್ಹತಾ ಪರೀಕ್ಷೆಯಿಂದ ರಿಜೆಕ್ಟ್ ಕೂಡ ಮಾಡಲಾಗುವುದು ಅಂತಕ್ಕಂಥದ್ದನ್ನು ಕೆಸೆಟ್ ಪರೀಕ್ಷೆಯಲ್ಲಿ ಅವರ ಕ್ಯಾಟಗರಿ ವೈಸ್ ಬಂದಾಗ ಅವ್ರನ್ನ ರಿಜೆಕ್ಟ್ ಮಾಡಲಾಗುವುದು ಅಂತ ಕೂಡ ಹೇಳಲಾಗಿತ್ತು. ಇದಾದ ನಂತರ ಮುಖಂಡರು ಹಲವಾರು ವಿದ್ಯಾರ್ಥಿಗಳು ಹೋಗಿ ಮನವಿಯನ್ನು ಮಾಡಿದಾಗ ಅವರಿಗೆ ಸಮಾಧಾನಕರ ಎನ್ನುವಂತೆ ಜಂಟಿ ನಿರ್ದೇಶಕರಾಗಿರ್ಬೋದು ಅಥವಾ ನಿರ್ದೇಶಕರಾಗಿರ್ಬೋದು ನಾವು ಅವರಿಗೆ ಆ ಸರ್ಟಿಫಿಕೇಟನ್ನು ತಂದಾಗ ಅವರಿಗೆ ಆಯಾ ಕ್ಯಾಟಗರಿಯಲ್ಲಿ ಅವಕಾಶ ಮಾಡಿಕೊಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದರು. ಆದರೆ ಈಗಾಗಲೇ ಅಂತಹ ಯಾವುದೇ ಡೆವಲಪ್ಮೆಂಟ್ಸ್ ಆಗಿಲ್ಲ. ಸೋಮವಾರ ದಿನ ಎಲ್ಲ ವಿದ್ಯಾರ್ಥಿಗಳು ಮುಖಂಡರು ಹೋಗಿದ್ರು. ಆದರೆ ಈಗ ಬಂದಿರತಕ್ಕಂಥ ನಿನ್ನೆ ಏನೊಂದು 26ನೇ ತಾರೀಕು ಒಂದು ಸರ್ಕ್ಯುಲರ್ ಬರ್ತದೆ KE ಎಂದು, ಅದರಲ್ಲಿ 3 ಸ್ಪಷ್ಟೀಕರಣಗಳನ್ನು ಕೂಡ ನೀಡಿರ್ತಕ್ಕಂಥದ್ದು. ಆ ಸ್ಪಷ್ಟೀಕರಣದಲ್ಲಿ ಯಾವುದೇ ರೀತಿಯಾಗಿ ಇಲ್ಲಿ ವಿದ್ಯಾರ್ಥಿಗಳು ಪ್ರವರ್ಗ ಎ ಇದ್ದವರು ಬಿ ಇದ್ದವರು ಎ ಹಾಕಿದ್ದಲ್ಲಿ ಅಥವಾ ಸಿ ಇದ್ದವರು ಎ ಹಾಕಿದ್ದಲ್ಲಿ ಅವರಿಗೆ ಯಾವುದೇ ಬದಲಾವಣೆ ಮಾಡಿ ಅಲ್ಲಿ ಮುಖಂಡರಿಗೆ ಹೇಳಿರ್ತಕ್ಕಂಥದ್ದು. ಆದರೆ ಈ ಸರ್ಕ್ಯುಲರ್ ಸುತ್ತೋಲೆಯಲ್ಲಿ ಬಂದಿರತಕ್ಕಂಥದ್ದನ್ನು ನಾವು ನೋಡಿದಾಗ ಆ ಅಭ್ಯರ್ಥಿಗಳು ಆಯಾ ಕ್ಯಾಟಗರಿಯಲ್ಲಿ ಬಂದವರಿಗೆ ಮಾತ್ರ ಅವಕಾಶ ಮಾಡಿಕೊಡ್ತೀವಿ, ಬಿ ಕ್ಯಾಟಗರಿಯಲ್ಲಿ ಇರತಕ್ಕಂಥ ಹೈಯೆಸ್ಟ್ ಇರತಕ್ಕಂಥ ವಿದ್ಯಾರ್ಥಿಯು ಕೂಡ ಎದಲ್ಲಿ ಹಾಕಿದ್ದೇ ಆದಲ್ಲಿ ಅವನ್ನ ರಿಜೆಕ್ಟ್ ಮಾಡ್ತೀವಿ ಅಂತಕ್ಕಂಥ ರೀತಿಯಲ್ಲಿ ಈ ಒಂದು ಸರ್ಕ್ಯುಲರ್ ಅಂತಕ್ಕಂಥದ್ದು ಇರತಕ್ಕಂಥದ್ದು. ಮೊದಲನೇದಾಗಿ ಆ 3 ಸರ್ಕ್ಯುಲರ್ನ ಸ್ಪಷ್ಟೀಕರಣಗಳನ್ನು ನೋಡ್ಬಿಡ. ಅಭ್ಯರ್ಥಿಗಳು ಮೊದಲನೇ ಸ್ಪಷ್ಟೀಕರಣ ಏನಪ್ಪಾ ಅಂತಂದರೆ, ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ನೀಡಿರುವ ಮಾಹಿತಿ ಆಧರಿಸಿ ತಾತ್ಕಾಲಿಕ ಪಟ್ಟಿ ಪ್ರಕಟಿಸಲಾಗಿರುತ್ತದೆ. ತಾತ್ಕಾಲಿಕ ಪಟ್ಟಿಯಲ್ಲಿ ಬಂದ ಮಾತ್ರಕ್ಕೆ ತಮಗೆ ಕೆಸೆಟ್ 2025ರ ಅರ್ಹತಾ ಪ್ರಮಾಣ ಪತ್ರ ಖಾತ್ರಿಯಾಗಿದೆ ಎಂದರ್ಥವಲ್ಲ. ಮೊದಲನೇ ಸ್ಪಷ್ಟೀಕರಣ ಇದು. ಇದಾದ ನಂತರ ಎರಡನೇ ಸ್ಪಷ್ಟೀಕರಣ ಏನು ಹೇಳಿದ್ದಾರೆ ಅಂತ ನಾವು ನೋಡಿದಾಗ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ದಾಖಲೆ ಪರಿಶೀಲನೆಗೆ ಆಹ್ವಾನಿಸುವ ದಿನದಂದು ತಾವು ಅರ್ಜಿಯಲ್ಲಿ ಸಲ್ಲಿಸಿರುವ ಮೀಸಲಾತಿ ಸಂಬಂಧಿತ ಮತ್ತು ಸ್ನಾತಕೋತ್ತರ ಪದವಿ ಪ್ರಮಾಣ ಪತ್ರಗಳ ಮೂಲ ಪ್ರತಿಗಳನ್ನು ಹಾಜರುಪಡಿಸಬೇಕು. ಸರಿ ಇರುವ ಬಗ್ಗೆ ಪರಿಶೀಲಿಸಿದ ನಂತರ ಮಾತ್ರ ಕೆಸೆಟ್ 2025 ಪ್ರಮಾಣ ಪತ್ರ ನೀಡಲಾಗುವುದು. ಎರಡನೇ ಸ್ಪಷ್ಟೀಕರಣ ಈ ರೀತಿಯಾಗಿ ಇರುವಂಥದ್ದು. ಅದೇ ರೀತಿಯಾಗಿ ನಾವು ಮೂರನೇ ಒಂದು ಸ್ಪಷ್ಟೀಕರಣವನ್ನು ನೋಡಿದಾಗ ಅಂದರೆ ಕೆಸೆಟ್ 2025 ತಾತ್ಕಾಲಿಕ ಪಟ್ಟಿ ಆಯ್ಕೆ ಪಟ್ಟಿಯಲ್ಲಿರ್ತಕ್ಕಂಥ ಪ್ರವರ್ಗ ಎ, ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ರೆಡಿ ಅರ್ಹತರಾಗಿರುವ ಪರಿಶಿಷ್ಟ ಜಾತಿ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಮೀಸಲಾತಿ ಕೋರಿರುವ ಅಭ್ಯರ್ಥಿಗಳು ID ಸಂಖ್ಯೆ ಅಂದರೆ ಅವರ ಕಾಸ್ಟ್ ಸರ್ಟಿಫಿಕೇಟ್ ಸಂಖ್ಯೆ ಇರುವ ತಹಶೀಲ್ದಾರರಿಂದ ವಿತರಿಸಲ್ಪಟ್ಟ ಪ್ರಮಾಣ ಪತ್ರವನ್ನು ದಾಖಲೆ ಪರಿಶೀಲನೆ ಸಂದರ್ಭದಲ್ಲಿ ಕಡ್ಡಾಯವಾಗಿ ಹಾಜರುಪಡಿಸಬೇಕು. ಹಾಜರುಪಡಿಸಲು ವಿಫಲವಾದಲ್ಲಿ ಅವರಿಗೆ ಪ್ರಮಾಣ ಪತ್ರ ನೀಡಲಾಗುವುದಿಲ್ಲ ಹಾಗೂ ಆ ಪ್ರವರ್ಗಕ್ಕೆ ನಿಗದಿಯಾಗಿರುವ ಸ್ಲಾಟ್ಗಳು ಭರ್ತಿ ಮಾಡಲು ಮುಂದಿನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ನಿಯಮಾನುಸಾರ ಕ್ರಮ ವಹಿಸಲಾಗುವುದು ಅಂತಕ್ಕಂಥದ್ದನ್ನು ಈ ರೀತಿಯಾಗಿ ಹೇಳ್ತಕ್ಕಂಥದ್ದು. ಇಲ್ಲಿ ನಾವು ವಿಚಾರ ಮಾಡಬೇಕಾಗಿರ್ತಕ್ಕಂಥದ್ದು, ಈ ಮುಖಂಡರು ಕೆಲವರು ಹೇಳಿದಂತೆ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿದಂತೆ ವಿದ್ಯಾರ್ಥಿಗಳಿಗೆ ಏನು ಹೇಳಿದ್ರಪ್ಪ ಅಂತಂದ್ರೆ, ನಿಮ್ಮದು ಎ ಇರ್ತಕ್ಕಂಥವ್ರು ನೀವು ಬೇದಾಗ ಸರ್ಟಿಫಿಕೇಟ್ ತೊಗೊಂಡು ಹೋಗಿ ಅಲ್ಲಿ ನೀವು ಬದಲಾವಣೆ ಮಾಡ್ಕೊಂಡು ಸೆಲೆಕ್ಟ್ ಆಗ್ಬೋದು ಅಂತಕ್ಕಂಥದ್ದನ್ನು ಹೇಳಿ ಕೆದವರು ಕಳಿಸಿದ್ರು. ಆದರೆ ಈ ಸರ್ಕ್ಯುಲರ್ ಸುತ್ತೋಲೆಯನ್ನು ನೋಡಿದಾಗ
ಆ ರೀತಿ ಆಗುವುದಿಲ್ಲ. ಯಾಕಪ್ಪ ಅಂತಂದ್ರೆ ಅವ್ರು ಈಗಾಗಲೇ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಆಯಾ ಕೆಟಗರಿಯನ್ನ ನೀವು ಮಾಡಿದ್ದಲ್ಲಿ ನಂತರದಲ್ಲಿ ಬರ್ತಕ್ಕಂಥ ಬೇರೆ ಕೆಟಗರಿ ಒಂದು ವೇಳೆ ಬಂದಿದ್ದೇ ಅದಲ್ಲಿ ನಿಮ್ಮನ್ನ ರಿಜೆಕ್ಟ್ ಮಾಡಲಾಗುವುದು. RD ನಂಬರ್ ಕಾಸ್ಟ್ ಸರ್ಟಿಫಿಕೇಟ್ ತಪ್ಪಾದಲ್ಲಿ ಪ್ರವರ್ಗ ಎ ಅಂತಕ್ಕಂಥದ್ದನ್ನ ಪ್ರವರ್ಗ ಎದಲ್ಲಿ ಬರ್ತಕ್ಕಂಥವ್ರನ್ನ ಹೊರತುಪಡಿಸಿ ಬೇರೆದವರು ಪ್ರವರ್ಗ ಎದಲ್ಲೂ ಬಂದರೂ ಕೂಡ ಅವರ ಪರ್ಸೆಂಟೇಜ್ ಹೈ ಇದ್ರೂ ಕೂಡ ಅವರನ್ನ ಬಿದಲ್ಲಿ ಕನ್ಸಿಡರ್ ಮಾಡುವ ರೀತಿ ನಮಗಿಲ್ಲಿ ಕಾಣುವುದಿಲ್ಲ. ಯಾಕಂದ್ರೆ ನೀವು ಯಾರೇ ಏನೇ ಹೇಳಿದ್ರು ಕೂಡ ಮೊದಲನೇದಾಗಿ ಓದಬೇಕಾಗಿರ್ತಕ್ಕಂಥದ್ದು ಸುತ್ತೋಲೆ ಅಂತಕ್ಕಂಥದ್ದು. ಇಲ್ಲಿ ಮಾತುಗಳ ಮೂಲಕ ಅಥವಾ ಆಶ್ವಾಸನೆ ಮೂಲಕ ನೀಡಿರ್ತಕ್ಕಂಥ ಮಾಹಿತಿಗಿಂತ ತಾವು ಪ್ರಜ್ಞಾವಂತ ಯುವಕರು, ಪ್ರಜ್ಞಾವಂತ ಸ್ಪರ್ಧಾರ್ಥಿಗಳು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ನೋಟಿಸ್, ಸುತ್ತೋಲೆ ಅಂತಕ್ಕಂಥದ್ದು ಏನು ಬಂದಿದೆ, ಆ ಸುತ್ತೋಲೆಯಲ್ಲಿ ಏನಿದೆ ಅಂತಕ್ಕಂಥದ್ದನ್ನ ತಾವು ತಿಳಿದುಕೊಳ್ಬೇಕು. ಈಗಾಗಲೇ ಕೆಲವರು ವಹಿಸಿಕೊಂಡಂತೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಿಮಗೆ ಮಾಹಿತಿಯನ್ನು ನೀಡತಕ್ಕಂಥದ್ದು ಕೆಲವು ಯೂಟ್ಯೂಬ್ ಚಾನಲ್ಗಳ ಮುಖಾಂತರ. ಆದರೆ ತಾವು ಮೊದಲು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಪ್ರವರ್ಗವಾರು ಅಥವಾ ನೀವು ಬಂದಿರತಕ್ಕಂಥ ಸುತ್ತೋಲೆಯನ್ನ ಮೊದಲು ಅಬ್ಸರ್ವ್ ಮಾಡಬೇಕಾಗಿರ್ತಕ್ಕಂಥದ್ದು. ಅಲ್ಲಿ ತಿಳಿಸಿದಂತೆ ಯಾವುದೇ ಒಂದು ಬದಲಾವಣೆ ಮಾಡಲ್ಲ ಅಂತಕ್ಕಂಥದ್ದು ಒಂದು ರೀತಿ. ಅದೇ ರೀತಿಯಾಗಿ ಅವರು ಮೊದಲನೇದಾಗಿ ಕೆಸೆಟ್ ನೋಟಿಫಿಕೇಶನ್ ಬಿಡುವಾಗ ಕೂಡ ಹೇಳಿದಿರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಕೆಟಗರಿಯಲ್ಲಿ ತಪ್ಪಾದ ಮಾಹಿತಿಯನ್ನು ನೀಡಿದ್ದಲ್ಲಿ ಅಥವಾ ಬೇರೆ ಕೆಟಗರಿಯಲ್ಲಿ ಬಂದರೂ ಕೂಡ ನಿಮ್ಮನ್ನ ರಿಜೆಕ್ಟ್ ಮಾಡಲಾಗುವುದು ಅಂತ ಕೂಡ ಹೇಳಿದ್ರು. ಈ ಮೂರು ಸ್ಪಷ್ಟೀಕರಣವನ್ನು ನೋಡಿದಾಗ ನಿಮಗೆ ಕೆಎದವರು ಹೇಳ್ತಕ್ಕಂಥದ್ದು ನಿಮ್ಮ ಪ್ರವರ್ಗವಾರು ಬೇರೆ ಕಡೆ ಬಂದರೂ ಕೂಡ ನಿಮ್ಮನ್ನ RD ನಂಬರ್ ನಿಮ್ಮದು ಕರೆಕ್ಟ್ ಇತ್ತಂದ್ರೆ ಪ್ರವರ್ಗ ಬೀದ ಕೊಡ್ತು ಅಂತಕ್ಕಂಥದ್ದನ್ನ ಇಲ್ಲ. ಹೀಗೆ ಹೆಲ್ಪ್ಲೈನ್ಗೆ ಕಾಲ್ ಮಾಡಿ ಕೆಲವು ವಿದ್ಯಾರ್ಥಿಗಳು ಫೋನ್ ಮಾಡಿ ಕೇಳಿದಾಗ ಅವರು ಆ ರೀತಿ ನೀವು ತಪ್ಪು ಮಾಡಿದ್ದಲ್ಲಿ ನಿಮಗೆ ಶಿಕ್ಷೆ ಆಗ್ತದೆ. ಏನಂತ ದೂರ ಇದ್ದಾರಪ್ಪ ಅಂತಂದ್ರ ತಪ್ಪು ಮಾಹಿತಿಯನ್ನು ಬೇಕಂತಲೇ ತಪ್ಪು ಪ್ರವರ್ಗಗಳನ್ನ ಕೂಡ ಇವರು ಮೆನ್ಷನ್ ಮಾಡಿದ್ದಾರೆ ಅಂತ ಆ ಒಂದು ಸರ್ಕ್ಯುಲರ್ ಅಲ್ಲಿ ಇರುವಂಥದ್ದು. ಆದ್ರಿಂದಾಗಿ ತಮ್ಮನ್ನ ಸಂಪೂರ್ಣವಾಗಿ ರಿಜೆಕ್ಟ್ ಮಾಡುವ ಅವಕಾಶ ಆ ಒಂದು ಕೆಗೆ ಇರತಕ್ಕಂಥದ್ದು. ಆದ್ದರಿಂದ ನಾವೆಲ್ಲರೂ ಕೂಡ ಏನ್ ಮಾಡಬೇಕಾಗಿದೆ, ಅವರಿಗೆ ಇನ್ನೊಮ್ಮೆ ಹೋಗಿ ರಿಸಲ್ಟ್ ಅನ್ನ ನಾವು ರೀಅನೌನ್ಸ್ ಮಾಡಬೇಕು. ರಿಸಲ್ಟ್ ರೀಅನೌನ್ಸ್ ಆಗಬೇಕು. ಈಗ ಅವ್ರು ಹೇಳಿರ್ತಕ್ಕಂಥದ್ದು ನಂತರದಲ್ಲಿ ಬರ್ತಕ್ಕಂಥ ಅವ್ರನ್ನ ರಿಜೆಕ್ಟ್ ಮಾಡಿದ ನಂತರ ಬರ್ತಕ್ಕಂಥ ಕೆಳಗಿನವರಿಗೆ ನಾವು ಕೊಡ್ತೀವಿ ಅಂತ, ನೆಕ್ಸ್ಟ್ ಸ್ಲಾಟ್ ಅಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೀವೆಲ್ಲ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಸ್ಲಾಟ್ ಅಂತಕ್ಕಂಥದ್ರಲ್ಲೂ ಕೂಡ ಬಿ ಇರ್ತಕ್ಕಂಥವ್ರು ಹಾಕಿದ್ರಂದ್ರೆ ಮತ್ತೆ ಯಾವ ರೀತಿ ಮತ್ತೊಂದು ಸ್ಲಾಟ್ ಮಾಡ್ತಾರ, ಅದರಲ್ಲಿ ಮತ್ತೆ ಕಡಿಮೆ ಬಂದಾಗ ಮತ್ತೊಂದು ಸ್ಲಾಟ್ ಮಾಡ್ತಾರ. ಈ ರೀತಿ ಆಗುವುದು ಬೇಡವೇ ಬೇಡ. ಆದ್ದರಿಂದ ನಮಗೆ ಬೇಕಾಗಿರ್ತಕ್ಕಂಥದ್ದು ಎಬಿಸಿ ಏನ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೆಟಗರಿಯಲ್ಲಿ ಸೆಲೆಕ್ಷನ್ ಆಗಿರ್ತಕ್ಕಂಥವ್ರಿಗೆ ಸಂಪೂರ್ಣವಾಗಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರವರ್ಗವಾರು ಇನ್ನೊಮ್ಮೆ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಅವ್ರದ್ದು ಎ ಇದ್ರೆ ಎ, ಬಿ ಇದ್ರೆ ಬಿ, ಸಿ ಇದ್ರೆ ಸಿ ಅಂತಕ್ಕಂಥದ್ದು. ಈ ರೀತಿಯಾಗಿ ನೀವು ಪ್ರವರ್ಗವನ್ನು ಅವರಿಗೆ ಇನ್ನೊಮ್ಮೆ ಮೆನ್ಷನ್ ಮಾಡಕ್ ಕೊಟ್ಟಿದ್ದಲ್ಲಿ ಈಗಾಗಲೇ ಅವರಿಗೆ ಎಲ್ಲವೂ ಕೂಡ ಅರ್ಥವಾಗಿದೆ. ಈಗ ಅವರಿಗೆ ಯಾವುದು ನಮ್ಮ ಕೆಟಗರಿಯಲ್ಲಿ ಬರ್ತೀವಿ ಅಂತಕ್ಕಂಥದ್ದನ್ನೆಲ್ಲ ತಿಳ್ಕೊಂಡಿದ್ದಾರೆ. ಈಗ ನೀವು ಅವಕಾಶ ಮಾಡಿಕೊಟ್ಟಾಗ ಅವರು ಸರಿಯಾದ ಮಾಹಿತಿಯನ್ನು ತುಂಬ್ತಾರ. ಅದರಂತೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಬೇಕು. ರಿಸಲ್ಟ್ ಅನೌನ್ಸ್ ಮಾಡ್ಬೇಕಂದ್ರೆ ಸ್ವತಃ ಅವರೇ ಮಾಡಲ್ಲ, ಸ್ವತಃ ನಾವು ನಮ್ಮ ಪ್ರಯತ್ನವನ್ನು ಮಾಡಬೇಕು. ನಾವೆಲ್ಲರೂ ಕೂಡ ಕೆಗೆ ಇನ್ನೊಮ್ಮೆ ಹೋಗಿ ರಿಸಲ್ಟ್ ಅನ್ನ ರೀಅನೌನ್ಸ್ ಮಾಡಬೇಕು. ಅದಕ್ಕೆ ನೀವು ಎಬಿಸಿ ಅಂತಕ್ಕಂಥದ್ದನ್ನ ಸರಿಯಾದ ರೀತಿಯಲ್ಲಿ ಪ್ರವರ್ಗವನ್ನು ಭರಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಹೋಗಿ ನಾಳೆ ದಿನ ಶುಕ್ರವಾರ ದಿನ ನಾವು ಬೆಂಗಳೂರಲ್ಲಿ ಮಾಜಿ ಸಚಿವರೊಂದಿಗೆ ಅದೇ ರೀತಿಯಾಗಿ ನಮ್ಮ ಮುಖಂಡರೊಂದಿಗೆ IAS ಅಧಿಕಾರಿಗಳ ಮುಖಾಂತರ ನಾವು ಹೋಗಿ ಮನವಿಯನ್ನು ಕೊಟ್ಟು ಸರಿಯಾದ ರೀತಿಯಲ್ಲಿ ಇನ್ನೊಮ್ಮೆ ರಿಸಲ್ಟ್ ಬಿಡಿಸುವಂತಹ ಪ್ರಯತ್ನವನ್ನು ಮಾಡೋಣ. ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು. ಅದೆಲ್ಲರೂ ಕೂಡ ಇಲ್ಲಿ ಅನ್ಯಾಯ ಆಗ್ತಕ್ಕಂಥದ್ದು ಪ್ರವರ್ಗ ಎದಲ್ಲಿ ಬಂದಿರತಕ್ಕಂಥ ಬಿ ಆಗಿರ್ಬೋದು, ಸಿ ಆಗಿರ್ಬೋದು, ಅವ್ರದ್ದು ತಪ್ಪಲ್ಲ. ಅವರಿಗೆ ತಿಳಿಯದೇ ಏನೋ ಒಂದು ಹಾಕಿರ್ತಕ್ಕಂಥದ್ದು ಅದು ಗೊತ್ತಿಲ್ಲದೆ ಆಗಿರುವಂಥದ್ದು. ಅದೊಂದು ಮಾತ್ರಕ್ಕೆ ಅವ್ರು 1 ವರ್ಷಗಳ ಕಾಲ ಕೂತು ಉಳಿದಿರ್ತಾರ. ಎಲ್ಲವನ್ನು ಮಾಡಿರುವಾಗ ನೀವು ಅವ್ರನ್ನ ರಿಜೆಕ್ಟ್ ಮಾಡೋದ್ರಿಂದ ಆ ಪ್ರವರ್ಗದಲ್ಲಿ ಹಿಂದೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗ್ಬೋದು. ಆದರೆ ಪ್ರವರ್ಗ ಬಿ, ಪ್ರವರ್ಗ ಸಿ ದಲ್ಲಿ ಇರ್ತಕ್ಕಂಥವ್ರಿಗೆ ನ್ಯಾಯ ಸಿಗಬೇಕಪ್ಪ ಅಂತಂದ್ರೆ ಎಲ್ಲರಿಗೂ ಸಮಾನವಾದ ನ್ಯಾಯ ಸಿಗಬೇಕು ಈ ಒಳ ಮೀಸಲಾತಿಗೆ ಅನುಗುಣವಾಗಿ. ಅಂದ್ರೆ ನಾವು ಇನ್ನೊಮ್ಮೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದಾಗ ಮಾತ್ರ ನ್ಯಾಯ ಸಿಗ್ತದ. ತಾವೆಲ್ಲರೂ ಕೂಡ ಅದನ್ನ ಮನವರಿಕೆ ಮಾಡ್ಕೋಬೇಕು, ತಿಳ್ಕೋಬೇಕು. ಒಂದು ವೇಳೆ ಇಲ್ಲ ನಂದು ಎದಲ್ಲಿ ಹೈಯೆಸ್ಟ್ ಬಿದಲ್ಲಿದೆ, ಬಿದವರು ಎದಲ್ಲಿ ಬಂದಿವಿ ಆದ್ರೆ ನಮ್ದು ಹೈಯೆಸ್ಟ್ ಅದ, ಬಿದಾಗ ನಾವು ಸೆಲೆಕ್ಷನ್ ಅನ್ಕೊಂಡಿದ್ರೆ ಅದು ನಿಮ್ಮ ಮೂರ್ಖತನದ ಪರಮಾವಧಿ. ಆದ್ದರಿಂದ ತಾವು ಸರಿಯಾದ ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ರಿಸಲ್ಟ್ ಮಾಡಿದ್ದಲ್ಲಿ ನೀವು ಸ್ಲೈಡ್ ಬಿಡೋದು ಬೇಡ್ರಿ. ನಮಗ ಕೆಎದವರು ಸ್ಲೈಡ್ ಬಿಡೋದೇ ಬೇಡ, ರಿಸಲ್ಟ್ ಅನೌನ್ಸ್ ಮಾಡಿಬಿಡಿ. ಎಬಿಸಿ ಪ್ರವರ್ಗಗಳಿಗೆ ಮಾತ್ರ ಏನ್ ಮಾಡ್ರಿ, ಪ್ರವರ್ಗ ಎ, ಪ್ರವರ್ಗ ಬಿ, ಸಿ ಅಂತ ಇನ್ನೊಮ್ಮೆ ಅವಕಾಶ ಕೊಟ್ಟು ಅದನ್ನ ಅನೌನ್ಸ್ ಮಾಡಿದ್ದಲ್ಲಿ ಪ್ರವರ್ಗ ವಾರು ನಮಗೆ ಸರಿಯಾದ ಮಾಹಿತಿ ಸಿಗ್ತದ. ನಮ್ಮ 30 ಸಬ್ಜೆಕ್ಟ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದಕ್ಕೂ ಸರಿಯಾದ ರೀತಿಯಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳು ಸೆಲೆಕ್ಟ್ ಆಗ್ತಾರ. ಆದ್ರಿಂದ ಯಾರಿಗೂ
ಅನ್ಯಾಯ ಕೂಡ ಆಗಲ್ಲ, ಸರಿಯಾದ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಅವರು ಸೆಲೆಕ್ಟ್ ಆಗ್ತಕ್ಕಂಥದ್ದು. ಇದನ್ನ ಮನವರಿಸ್ಕೋಬೇಕು ವಿದ್ಯಾರ್ಥಿಗಳು. ಯಾರ್ಯಾರು ತಮಗೆ ಶಕ್ತಿ ಇದೆ, ಆರ್ಥಿಕ ಬಲ ಇರ್ತಕ್ಕಂಥವ್ರು ಅಂಥವ್ರು ಕೂಡ ನಾಳೆ ಕೆಇಗೆ ಹೋಗ್ಲಿಕ್ಕೆ ಎಲ್ಲರೂ ಕೂಡ ನಾವು ಹೊರಟಿದ್ದೀವಿ. ಸ್ವತಃ ಮಾಜಿ ಸಚಿವರು ಅದೇ ರೀತಿಯಾಗಿ ಪ್ರಮುಖರನ್ನ ನಾವು ಕರ್ಕೊಂಡು ಕೆಎ ಬೋರ್ಡ್ಗೆ ಹೋಗಿ ಅನೌನ್ಸ್ ಆಗಲೇಬೇಕು ಅಂತಕ್ಕಂಥದ್ದು ನಮ್ಮ ವಾದ ಆಗಿದ್ದು, ಇಲ್ಲಿ ನಾವು ಬಯಸ್ತಕ್ಕಂಥದ್ದು ಪರಿಶಿಷ್ಟ ಜಾತಿಯಲ್ಲಿರ್ತಕ್ಕಂಥ ಪ್ರತಿ ವಿದ್ಯಾರ್ಥಿಗಳಿಗೂ ಕೂಡ ಅಪ್ಲೈ ಮಾಡಿರ್ತಕ್ಕಂಥವು ಸೆಲೆಕ್ಟ್ ಆಗ್ಬೋದಾಗಿರ್ತಕ್ಕಂಥ ಆಗಬೇಕಾಗಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗಬೇಕು. ಆದ್ದರಿಂದಾಗಿ ತಾವು ಯಾರ್ಯಾರು ಬರ್ಬೋದು ನಾಳೆ ಇವತ್ತಿನ ದಿನ ಹತ್ತಿ ಬೆಂಗಳೂರಲ್ಲಿ ನಾಳೆ ಸಿಗೋಣ ಅಂತ ಹೇಳ್ತೀನಿ. ನಮಸ್ಕಾರ. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.